ಗುಡ್ ಮಾರ್ನಿಂಗ್. ನಾವಿವಾಗ ಹಲಾಂಗ್ ಬೇಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹೋಟೆಲ್ ಹತ್ರ ಅವ್ರು ಬಂದುಬಿಟ್ಟು ನಮ್ಮ ಹತ್ರ ಇಲ್ಲಿ ವೇಟ್ ಮಾಡೋಕ್ಕೆ ಹೇಳಿದರು. ಹಾಗೆ ನಮಗೆ ಹೋಗೋಕ್ಕಿರೋ ಗಾಡಿಗೆ ವೇಟ್ ಮಾಡ್ತಾ ಇದ್ವಿ. ಸೊ ನಿನ್ನೆ ತೋರಿಸಿದ ಸ್ಟ್ರೀಟ್ ಇದು. ಸೊ ಈ ಗಾಡಿಯಲ್ಲಿ ಹೋಗ್ತಾ ಇರೋರನ್ನ ಫಾಲೋ ಮಾಡ್ತಾ ಹೋಗ್ತಾ ಇದ್ದೀವಿ. ಅಲ್ಲೊಂದು ವೈಟ್ ಗಾಡಿ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ನಮ್ಮ ಗಾಡಿ ಅನಿಸುತ್ತೆ. ಸೊ ಆನ್ ದ ವೇ ವಿ ಹ್ಯಾಡ್ ಅ ಸ್ಟಾಪ್ ಹಿಯರ್. ಅಲ್ಲಿ ಅವರು ಪರ್ಲ್ಸ್ನ ಹೆಂಗೆ ಆರ್ಟಿಫಿಷಿಯಲಿ ಮಾಡೋದು ಅಂತ ದೇ ಆ್ಯಕ್ಚುಲಿ ಶೋಡ್ ಅಸ್, ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ a little good experience because I had never seen this before. A whisper in the air, humming softly to the leaving. I see a flame inside me, shining on the speeds of mine. My soul was weakness. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ನಾವು ಎಲ್ಲಿದ್ದೀವಿ ಅಂತ ತೋರಿಸ್ತೀನಿ. ಸೊ ಕಾಣ್ತಿದೆಯಲ್ಲ, ಸೊ ದಿಸ್ ಈಸ್ ಹೆಲಾಂಗ್ ಬೇ ಇನ್ ವಿಯೆಟ್ನಾಂ. ಇದು ಸ್ವಲ್ಪ ಫಿಫಿ ಐಲ್ಯಾಂಡ್ ಥರನೇ ನನಗೆ ಒಂದು ಫೀಲ್ ಕೊಡ್ತಾ ಇದೆ. ಸೊ ಲಾಸ್ಟ್ ಇಯರ್ ಥೈಲ್ಯಾಂಡಿಗೆ ಹೋಗಿದ್ದಾಗ ಐ ಹ್ಯಾಡ್ ಒನ್ ಮಿನಿಟ್ ಸೊ ಲಾಸ್ಟ್ ಇಯರ್ ಥೈಲ್ಯಾಂಡಿಗೆ ಹೋಗಿದ್ದಾಗ ಐ ಹ್ಯಾಡ್ ದ ಸೇಮ್ ಫೀಲ್ ಲೈಕ್, ಬಟ್ ಅದು ನಾವು ಸ್ಪೀಡ್ ಬೋಟಲ್ಲಿ ಹೋಗಿದ್ವಿ. ಸೊ ಇದು ಬಂದುಬಿಟ್ಟು ಒಂದು ಕ್ರೂಸ್ ಥರ ಹೋಗಿ ವಿ ವಿಲ್ ರೀಚ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಆ್ಯಂಡ್ ಅಲ್ಲಿಂದ ಮತ್ತೆ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ದೇ ಗಿವ್ ಇಸ್ ಫುಡ್ ಆಲ್ಸೋ ಕ್ರೂಸಲ್ಲಿ. ಸೊ ಲಂಚ್ ಸರ್ವ್ ಮಾಡಿದ್ರು. ಲಂಚ್ ಇಟ್ ವಾಸ್ ಬುಫೆ, ವಿ ಕ್ಯಾನ್ ಪಿಕ್ ವಾಟ್ ಎವರ್ ವಿ ವಾಂಟ್ ಆ್ಯಂಡ್ ತಿನ್ಕೋಬೋದು. ಆಮೇಲೆ ಅಲ್ಲಿದು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ದಿಲ್ ಗಿವ್ ಯು ಸ್ನ್ಯಾಕ್ಸ್ ಆಲ್ಸೋ. ಸೊ ದಿಸ್ ಇಸ್ ಇವತ್ತಿದು ವ್ಲಾಗ್. ಸೊ ನಾವು ಏನೆಲ್ಲ ಮಾಡ್ತೀವಿ ಅಂತ ನಾವು ಆನ್ ದ ವೇ ಹೋಗ್ತಾ ತೋರಿಸ್ತೀನಿ. ನಿಮಿಷ, ಅವರೆಲ್ಲ ಮೇಲೆ ಹೋಗಲಿ. ಓಕೆ, ಸೊ ನೋಡೋಣ ಏನೇನು ಮಾಡ್ತೀವಿ, ಎಲ್ಲಿಗೆಲ್ಲ ಹೋಗ್ತೀವಿ, ಎಲ್ಲಿಗೆಲ್ಲ ಇವ್ರು ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಸೊ ಜಸ್ಟ್ ಸಿ ದ ವ್ಯೂ. I found you, my words now complete. I thought it was Say namaste. Namaste auntie. Namaste. Do namaste. 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 Acid use. impossible, but that's how things were to me. I love you, and it's not some reverie. I'll lay down in your arms, and there's where I wanna be forever. ಸೊ ಇದಿವಾಗ ಸಂಗ್ಸಾಡ್ ಕೇವ್ ಹತ್ತಾ ಇದ್ದೀವಿ. ಆ್ಯಂಡ್ 200 ಸ್ಟೆಪ್ಸ್ ಮೇಲೆ ಹತ್ತಕ್ಕೆ, 200 ಸ್ಟೆಪ್ಸ್ ಇಳಿಯೋಕ್ಕೆ. ಹೆಂಗಿದೆ ಅಂತ ತೋರಿಸ್ತೀನಿ. ಎಲ್ಲಿದೆ ಇಲ್ಲಿದೆ, ಈ ಥರ ಇದೆ. ಸೊ ಆ್ಯಕ್ಚುಲಿ ಯಾರಿಗಾದ್ರೂ ಹತ್ತಕ್ಕೆಲ್ಲ ಪ್ರಾಬ್ಲಮ್ಸ್ ಇದ್ರೆ ಅವರು ಹತ್ತಬೇಕು ಅಂತ ಇಲ್ಲ, ಅವ್ರಿಗೆ ಕ್ರೂಸಲ್ಲೇ ಕುತ್ಕೋಬೋದು. ಸೊ ನಾವು ಎಂಟ್ರಿ ಆಗೋದು ಒಂದು ಪಾಯಿಂಟಿಂದ ಆ್ಯಂಡ್ ಎಕ್ಸಿಟ್ ಆಗೋದು ಇನ್ನೊಂದು ಪಾಯಿಂಟಿಂದ. ಸೊ ನಾವು ಎಕ್ಸಿಟ್ ಆಗೋ ಪಾಯಿಂಟಲ್ಲಿ ಕ್ರೂಸ್ ಬಂದು ಅಲ್ಲಿ ವೇಟ್ ಮಾಡ್ತಾರೆ. ಸೊ ತುಂಬ ಕ್ರೌಡ್ ಇದೆ, ಎಲ್ಲರೂ ಸ್ಟೆಪ್ ಒನ್ ಬೈ ಒನ್ ಹತ್ತಾ ಇದ್ದಾರೆ. and I think it's going to take time. It's almost like 45 minutes walk.
ಗುಹೆ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. I used to have low self-esteem, thoughts stung like bullets in the breeze. ದಿಸ್ ಪ್ಲೇಸ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಕ್ಚುಲಿ ಇದೆಲ್ಲ ವಾಟರ್ಸ್ ಡ್ರಿಪ್ ಆಗೋದ್ರಿಂದ ಫಾರ್ಮ್ ಆಗೋದು ಅಂತ ಹೇಳಿದರು. ಸೊ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಮೆಸ್ಮರೈಸಿಂಗ್ ಇನ್ ಫ್ಯಾಕ್ಟ್. ಯಾಕಂದರೆ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಆಗುತ್ತೋ ಅಂತ ಐ ಕುಡಂಟ್ ಬಿಲೀವ್. ಈ ಕೇವ್ ಒಳಗಡೆ ಬಂದಾಗ ಎಲ್ರಿಗೂ ವಾವ್ ಫ್ಯಾಕ್ಟರ್ ಫೀಲ್ ಆಗೋದ್ರಿಂದ ಈ ಕೇವ್ ಹೆಸರು ಸಾಂಗ್ ಏನೋ ಹೇಳಿದ್ರು ಆ ಥರ. ಸೊ ಇಟ್ಸ್ ಕಾಲ್ಡ್ ಮೀನಿಂಗ್ ಆಫ್ ಇಟ್ ಇಸ್ ವಾವ್. So I'll show you. And sing a song I've never heard, something so sweet. This is turtle tara. I found you. Two 200 steps ಹತ್ತಕ್ಕೆ 400 steps ಇಳಿಯಕ್ಕೆ ಅಂತ ಹೇಳಿ ಎಷ್ಟು ಸ್ಟೆಪ್ಸ್ ಹತ್ತಿದ್ದೀವಿ ಇಳಿದಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ಸ್ ನಾಟ್ ಲೈಕ್ ಹಿಂಗೆ ಅಪ್ ಆ್ಯಂಡ್ ಡೌನ್ ಥರ, ಅಲ್ಲಲ್ಲಿ ಇಳಿಬೇಕು ಅಲ್ಲಲ್ಲಿ ಹತ್ತಬೇಕು ಆ ಥರ ಇದೆ. ಸೊ ಆಲ್ಮೋಸ್ಟ್ 45 ಮಿನಿಟ್ಸ್ ಆಯಿತು ನಡೆಯೋಕ್ಕೆ ಶುರು ಮಾಡಿ. ಸ್ವಲ್ಪ ಅಂದರೆ ಚಳಿ ಇರೋದ್ರಿಂದ ಟಯರ್ಡ್ ಆಗ್ತಾಯಿಲ್ಲ, ಬಟ್ ಕಾಲು ಸ್ವಲ್ಪ ನೋವ್ತಾ ಇದೆ. ಇವಾಗ ಮೇಲೊಂದು ವ್ಯೂ ಪಾಯಿಂಟ್ ಇದೆ ಅನಿಸುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ವ್ಯೂ ತೋರಿಸ್ತೀನಿ. ಸೊ ಇದು ಆ್ಯಕ್ಚುಲಿ ಮೇಲ್ಗಡೆ ಇರೋ ವ್ಯೂ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಮೇಲೆ ಹತ್ತಿ ಬಂದು ಈ ವ್ಯೂ ಪಾಯಿಂಟ್ ನೋಡೋಕ್ಕೆ ಸಿಗುತ್ತೆ. ಸೊ ಇವಾಗ ಕೆಳಗಡೆ ಹಿಂಗೆ ಇಳ್ಕೊಂಡು ಹೋಗಬೇಕು ಬೋಟ್ ಹತ್ರ. ಸಮ್ಹೌ ಕೆಳಗಡೆ ಇಳ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಹಂಗೆ ನಡ್ಕೊಂಡು ಅಲ್ಲಿ ನಮ್ಮದು ಬೋಟ್ ನಿಂತಿದೆ, ಸೊ ಅಲ್ಲಿಗೆ ಹೋಗಬೇಕು. ಓಕೆ, ಸೊ ಇಲ್ಲಿ ಇವಾಗ ಇನ್ನೊಂದು ಆಕ್ಟಿವಿಟಿ ಇದೆ. ಸೊ ಇಲ್ಲಿ ವಾಟ್ ಇಸ್ ಇಟ್, ಬ್ಯಾಂಬೂ ಬೋಟ್ ಇದೆ, ಸ್ಪೀಡ್ ಬೋಟ್ ಇದೆ ಆ್ಯಂಡ್ ಕಯಾಕಿಂಗ್ ಇದೆ. ಸೊ ಸ್ಪೀಡ್ ಬೋಟ್ ತಗೋಬೇಕಾದ್ರೆ ಎಕ್ಸ್ಟ್ರಾ ಎಷ್ಟೋ ಡಾಲರ್ಸ್ ಪೇ ಮಾಡೋಕ್ಕಿದೆ. ಟು ಆಫರ್ಸ್ ಎಕ್ಸ್ಟ್ರಾ ಎಷ್ಟು ಪೇ ಮಾಡೋಕ್ಕಿದೆ. ಸೊ ಅದಕ್ಕೆ ವಿ ಜಸ್ಟ್ ಟುಕ್ ದ ನಾರ್ಮಲ್ ಬೋಟ್ ನೆಟ್ಸ್ ಜಸ್ಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಫುಲ್ ಜಾತ್ರೆ. ಸೊ ಇಲ್ಲಿಂದ ಲೈಫ್ ಜಾಕೆಟ್ ತಗೊಂಡ್ಬಿಟ್ಟು ಹೋಗ್ಬೋದು. ಲೈಫ್ ಜಾಕೆಟ್ ಸಿಕ್ಕಿದೆ ಅಂತ ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗ್ತಾ ಇದ್ದೀವಿ. ಇಬ್ಬರಿಗೂ ಸ್ವಿಮ್ಮಿಂಗ್ ಬರಲ್ಲ. ಈ ಥರದ ಬೋಟಲ್ಲಿ ಹೋಗಬೇಕು. ಇಲ್ಲಿ ಕಾಣ್ತಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ದ ಬ್ಯಾಂಬೂ ಬೋಟ್ ಆ್ಯಂಡ್ ಇದು ಅವ್ರದ್ದು ಪ್ಯಾಕೇಜಲ್ಲೇ ಬರುತ್ತೆ. ಆ್ಯಂಡ್ ಒಂದು ಡಿಸಡ್ವಾಂಟೇಜ್ ಏನಂತ, ಇದು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಆ್ಯಂಡ್ ಶೇಡೂ ಇಲ್ಲ, ಸೊ ಬಿಸಿಲು ಎಲ್ಲ ತಾಗುತ್ತೆ. ಸೊ ಇವಾಗ ಬೋಟ್ ಹೋಗ್ತಾ ಇದ್ದೀವಿ. Thought it was impossible, but that's how things were to me. I love you, and it's not some reverie. I'll lay down in your arms, and that's where I wanna be. Back then, I was so stupid. Too much anger in the eyes, alone that hurt. With no supplies, I froze. ಇವಾಗ ರೈಡ್ ಆಗಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನನ್ನ ಹತ್ರ ಪರ್ಸನಲ್ ಆಗಿ ನೀವು ಕೇಳಿದರೆ ಸ್ಪೀಡ್ ರೈಡ್ ತೊಗೋಬೇಕು, ಬ್ಯಾಂಬೂ ಬೋಟ್ ತೊಗೋಬೇಕು ಅಂತಂದರೆ ನಾನು ಬ್ಯಾಂಬೂ ಬೋಟ್ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ನನಗೆ ಪೀಸ್ಫುಲ್ಲಾಗಿ ಹಿಂಗೆ ಹೋಗ್ತಾ ಇರೋದು ಇಷ್ಟ. ಸೊ ಇಟ್ ಇಸ್ ಅಪ್ ಟು ಯು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಹೇಗೆ ಅಂತ.
ಸೊ ಸ್ಪೀಡ್ ಬೋಟ್ ಬೇರೆ ಏರಿಯಾ ಕರ್ಕೊಂಡು ಹೋಗ್ತಾರೆ, ಬ್ಯಾಂಬೂ ಬೋಟ್ ಈ ಕಡೆ ಏರಿಯಾಗೆ ಕರ್ಕೊಂಡು ಬಂದು, ಸೊ ಇಲ್ಲೇ ಕಯಾಕಿಂಗು ಬ್ಯಾಂಬೂ ಬೋಟು ಮಾಡ್ತಿರೋದು. ಬಟ್ ವೆರಿ ನೈಸ್ ಇಟ್ ಇಸ್. ಜಾಸ್ತಿ ಹೊತ್ತು ಇಲ್ಲ, ಇಟ್ಸ್ ಜಸ್ಟ್ ಸಮ್ 15-20 ಮಿನಿಟ್ಸ್ ಅಷ್ಟೇ, ಹೋಗ್ಬಿಟ್ಟು ಕರ್ಕೊಂಡು ಬರ್ತಾರೆ. All my old dreams. Let's give the past where it belongs and accept what is to come. ಸೊ ಇದು ಟೀ ಟಾಪ್ ಐಲ್ಯಾಂಡ್ ಅಲ್ಲಿದ್ದೀವಿ ಇವಾಗ. ಅಲ್ಲ, ಟೀ ಟಾಪ್ ಕರೆಕ್ಟ್, ಟೀ ಟಾಪ್ ಐಲ್ಯಾಂಡ್ ಅಲ್ಲಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಕಡೆ ಬೀಚ್ ಇದೆ, ಇನ್ನೊಂದು ಕಡೆ ಹೈಕಿಂಗ್ ಇದೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಒಂದು 40 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಸೊ ಯು ಕ್ಯಾನ್ ಐದರ್ ಗೋ ಸ್ವಿಮ್ಮಿಂಗ್ ಆರ್ ಐದರ್ ಗೋ ಹೈಕಿಂಗ್. ಆ್ಯಂಡ್ ಇಟ್ ಹ್ಯಾಸ್ ಲೈಕ್ ವೆರಿ ಗುಡ್ ವ್ಯೂ ಫ್ರಮ್ ದ ಟಾಪ್ ಆಫ್ ದ ಹಿಲ್ ಇಸ್ ವಾಟ್ ದೇ ಸೆಡ್. Found you. ಇವಾಗ ಕ್ರೂಸಿಗೆ ವಾಪಸ್ ಬಂದು ಮೇಲೆ ಹೋಗ್ತಾ ಇದ್ದೀವಿ. My word is not complete. I thought it was impossible, but that's how things were to me. I love you, and it's not some reverie. I'll lay down in your arms, and that's where I wanna be. I found you. ಸೊ ಎಲ್ಲ ಪ್ಲೇಸಸ್ಸು ಮುಗಿಸ್ಬಿಟ್ಟು ಲಾಸ್ಟ್ಗೆ ವಿ ಹ್ಯಾವ್ ದಿಸ್ ಸನ್ಸೆಟ್ ಪಾರ್ಟಿ ಇನ್ ದ ಕ್ರೂಸ್. ಸೊ ಅವರು ವೈನ್, ಫ್ರೂಟ್ಸ್ ಆ್ಯಂಡ್ ಫ್ಯೂ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ದೆನ್ ವಿ ಹ್ಯಾಡ್ ಅ ವೆರಿ ಗುಡ್ ಗ್ರೂಪ್, ದಟ್ ಈಸ್ ದೀಸ್ ಟು ದೇ ವೇರ್ ಬಾಂಗ್ಲಾದೇಶೀಸ್ ಆ್ಯಂಡ್ ಶಿ ವಾಸ್ ಫ್ರಮ್ ಕೋಲ್ಕತ್ತಾ. ಶಿ ಕೇಮ್ ವಿತ್ ಅ ಡಾಟರ್. ಸೊ ನಾವು ಒಂದು ಗ್ರೂಪ್ ಫಾರ್ಮ್ ಮಾಡಿ ವಿ ಆ್ಯಕ್ಚುಲಿ ಎಂಜಾಯ್ಡ್ ಅ ಲಾಟ್. ನಾವು ಡಾನ್ಸ್ ಮಾಡಿದ್ವಿ ಆ್ಯಂಡ್ ದೆ ವೆ ಅದರ್ ಪೀಪಲ್ ಹೂ ಡಾನ್ಸ್ಡ್ ಆಲ್ಸೋ. ಸೊ ನಾವು ಡಾನ್ಸ್ ಮಾಡಿದಾಗ ಇನ್ ಫ್ಯಾಕ್ಟ್ ಲೈಕ್ ಎವ್ರಿಬಡಿ ಸ್ಟಾರ್ಟೆಡ್ ಕ್ಲಾಪಿಂಗ್. ಸೊ ದಿಸ್ ವಾಸ್ ಆನ್ Christmas Eve, so it was a very perfect Christmas Eve that I had. So hange we all enjoyed and we enjoyed the party. So this guy, he was a little hesitant to dance, but now dance madidadmele he was in full josh. So you can see few clips here, none clips illa. So I hope you like this vlog. If yes, do like, share and subscribe to my channel, and do visit Halong Bay. Bye bye.